व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नः स्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन्माम् आविर्भूयादनगमहिमा मानसे वागधीश। नमस्ते प्राणेश प्रणत विभवायावनिमगाः नमः स्वामिन् रामप्रियतमनमन् गुरुगुण नमस्तुभ्यं भीम प्रबलतम कृष्णेष्ट भगवन् नमः श्रीमन्मध्व प्रदिश सुदृशं नो जय जय श्री गुरुभ्यो नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्रम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 133ನೆಯ ಪ್ರವಚನ. ಧರ್ಮರಾಜನಿಗೆ ಉತ್ತರವೀಯಲು ಭೀಷ್ಮರು ಬೃಹಸ್ಪತ್ಯಾಚಾರ್ಯರು ಹೇಳಿದ ಸಂಗತಿಯನ್ನು ಇಂದ್ರನಿಗೆ ಅವನ ಪ್ರಶ್ನೆಗೆ ತಿಳಿಸಿದ ಸಂಗತಿಯನ್ನು ಹೇಳುತ್ತಾರೆ. ಇಂದ್ರನ ಪ್ರಶ್ನೆ ಕೇಳುವ ಸೌಜನ್ಯದ ಬಗ್ಗೆ ತೋರಿಸಿಕೊಟ್ಟಿದ್ದು, ಹೇಗೆ ಆತ ವಂದಿಸಿ ಕೈ ಮುಗಿದು ಕೇಳಿದ್ದ ಅಂತ. ಯೋಗ್ಯತೆಯಲ್ಲಿ ಕಿರಿಯನಾಗಿದ್ದರೂ ಆ ಒಂದು ಗುರುತ್ವಕ್ಕೆ ಅವನು ಕೊಟ್ಟಿರತಕ್ಕಂತಹ ಸ್ಥಾನ ಮಾನ, ಹಾಗೆಯೇ ಗುರುಗಳು ಹೇಳಿದ್ರು ಸಾಕಾಗತ್ತೆ. ಆದರೆ ಎಂತಹ ಗುರುಗಳು ಹೇಳಿದ್ರು ಅನ್ನುವಾಗ ಯಾವಕ್ಕೆ ಸಂಬಂಧಪಟ್ಟಂತಹ ಗುರುಗಳಾಗಿದ್ದಾರೆ ಅಂತ ತಿಳಿಸ್ಲಿಕ್ಕೋಸ್ಕರ ಬಹಳ ಸ್ಪಷ್ಟವಾಗಿ ತಥೋ ಧರ್ಮಾರ್ಥ ಕಾಮಾನಾಂ ಕುಶಲಃ ಪ್ರತಿಭಾನವಾನ್ ರಾಜಧರ್ಮ ವಿಧಾನಜ್ಞಃ ಪ್ರತ್ಯುವಾಚ ಪುರಂದರಂ. ಬೃಹಸ್ಪತ್ಯಾಚಾರ್ಯ ಹೇಳಿದ್ರು ಅಂತ ಹೇಳಲಿಕ್ಕೆ ಅವರಿಗೆ ಒಳ್ಳೆ ಯೋಗ್ಯತೆ ಇತ್ತು ಅಂತ ಹೇಳ್ತಾರೆ. ಯಾವುದರಲ್ಲಿ? ಮೊದಲು ವಿಷಯದಲ್ಲಿ, ಸಬ್ಜೆಕ್ಟ್ ನಾಲೆಜ್. ಧರ್ಮಾರ್ಥ ಕಾಮಾನಾಂ ಕುಶಲ. ಈಗ ಕೇಳಲಿಕ್ಕೆ ಹೋದದ್ದು ಹೇಳಲಿಕ್ಕೆ ಹೋದದ್ದು ವ್ಯವಹಾರದ ಬಗ್ಗೆ, ರಾಜಕೀಯದ ಬಗ್ಗೆ, ಬದುಕಿನ ಬಗ್ಗೆ, ಪ್ರಜಾಪಾಲನೆ ಬಗ್ಗೆ, ದೇಶದ ಬಗ್ಗೆ. ಹಾಗಾಗಿ ಮೋಕ್ಷದ ಸಂಗತಿ ಅಲ್ಲ ಇಲ್ಲಿ ಮುಖ್ಯ, ಅದು ಗೊತ್ತುಂಟ ಇಲ್ಲ ವಿಷಯ ಮುಖ್ಯ ಅಲ್ಲ. ಇಲ್ಲಿಗೆ ಸಂಬಂಧಪಟ್ಟಂತೆ ರಾಜತನ ಅಂದ್ರೆ ಅಲ್ಲಿ ಧರ್ಮ ಇದೆ, ಸಂಪತ್ತಿನ ವಿನಿಯೋಗ ಇದೆ, ಬಯಕೆಗಳಿವೆ, ಭೋಗಗಳಿವೆ, ಪ್ರಜಾಕ್ಷೇಮ ಇದೆ, ಸ್ವರ್ಗಾದಿಗಳ ಪ್ರಾಪ್ತಿಯ ವ್ಯವಸ್ಥೆ ಇದೆ, ಪುಣ್ಯ ಪಾಪಗಳಿವೆ. ಹೀಗಾಗಿ ಧರ್ಮಾರ್ಥ ಕಾಮಾನಾಂ ಕುಶಲಃ ಅಂತ ಹೇಳಿದ್ರು. ಹೆಚ್ಚಿನವರು ಗೊತ್ತಿದ್ದವರು ಇರ್ತಾರೆ, ತಿಳ್ಕೊಂಡಿರ್ತಾರೆ, ಸರ್ಟಿಫಿಕೇಟ್ ಪಡೆದಿರ್ತಾರೆ, ಡಿಗ್ರಿ ಬಂದಿರ್ತದೆ. ಆದರೆ ಹೇಳಲಿಕ್ಕೆ ಹೋಗುವಾಗ ಗೊತ್ತಿರೋದಿಲ್ಲ, ಮರೆತು ಹೋಗಿರ್ತದೆ, ನೆನಪು ಆಗುವುದಿಲ್ಲ. ಹಾಗಾಗಿ ಕಲಿತು ಪ್ರಯೋಜನ ಆಗಲಿಲ್ಲ. ಕಲಿತಿದ್ದೇನೆ, ಸರ್ಟಿಫಿಕೇಟ್ ಇದೆ ಅಂದ್ರೆ ಮುಖ್ಯ ಅಲ್ಲ, ಅದನ್ನು ಉಪಯೋಗಿಸಲಿಕ್ಕೆ ಬೇಕಾದಾಗ ಬರುವಂತಿರಬೇಕು. ವಿಷಯ ಏನಾಯ್ತು ಕೇಳಿದ್ರೆ, ಏನೋ ತುರ್ತಾಗಿ ನಾಳೆ ಮೆರವಣಿಗೆ ಹೋಗ್ಲಿಕ್ಕಿತ್ತು. ಇಲ್ಲಿ ಮೆರವಣಿಗೆ ಹೋಗುದಂದ್ರೆ ಎಲ್ಲ ಆಭರಣ ಹಾಕೊಂಡು ಹೋಗುದು ಅಂತಲೇ ಅರ್ಥ, ಅದು ಯಾವುದಾದ್ರೂ ಫಂಕ್ಷನ್ ಇದ್ರೆ. ಆದ್ರೆ ಏನಾಯ್ತು, ಎಲ್ಲ ಆಭರಣಗಳು ಲಾಕರಲ್ಲಿದೆ. ಹೀಗೆ ಮಾಡುದು ಈಗ? ರಾತ್ರಿ ಅಂತ ತೆಗಿಲಿಕ್ಕೆ ಬರುವುದಿಲ್ಲ. ಹೀಗಾಗಿ ಇದೇ ಉಪಯೋಗಕ್ಕೆ ಬರುವುದಿಲ್ಲ. ಪ್ರಯೋಜನ ಏನಾಯ್ತು? ಅದರಿಂದ ಪುಸ್ತಕಸ್ಥಾತು ಯಾ ವಿದ್ಯಾ ಅಂತ ಓದಿದ್ದೇನೆ, ಎಲ್ಲ ಅಂಡರ್ಲೈನ್ ಮಾಡಿಟ್ಟಿದ್ದೇನೆ, ಕೇಳೋದೆಲ್ಲ ಗೊತ್ತಾಗ್ತದೆ, ಮತ್ತೆ ಅದು ಪುಸ್ತಕದಲ್ಲೇ ಉಂಟು ಅಂತ. ಅದನ್ನೇನಾಗಬೇಕು? ತಿಳಿದದ್ದನ್ನು ಆ ಹೊತ್ತಿಗೆ ಹೇಳಲಿಕ್ಕೆ ಬರಬೇಕು. ಅಸೆಂಬ್ಲಿಂಗ್ ಕೂಡಲೇ ನೆನಪಾಗಿ ರಿಕಲೆಕ್ಟ್ ಮಾಡಿ. ಯಾಕೆಂದ್ರೆ ಏನೋ ಕೇಳಿರ್ತಾರೆ, ಅದಕ್ಕೆ ಎಲ್ಲೆಲ್ಲಿಂದ ವಸ್ತುಗಳನ್ನು ತಂದು ಸಿಕ್ಕಿಸಿ ಹೇಳಬೇಕು. ಇದು ಮುಖ್ಯ. ಅದು ಹೊಳೆಯಬೇಕಾಗ
ಒಂದಕ್ಕೊಂದರ ಸಂಕಲೆಯಂತೆ, ಸರಪಳಿಯಂತೆ. ಅದರಿಂದ ಬೃಹಸ್ಪತ್ಯಾಚಾರ್ಯಗೆ ಒಂದು ವಿಶೇಷವಾದ ಗುಣವಂತಿಕೆ ಇದೆ ಅಂತ ಹೇಳಿದ್ದೇನೆ ಕೇಳಿದ್ರೆ ಪ್ರತಿಭಾನವಾನ್. ಆ ಹೊತ್ತಿಗೆ ಆ ಪ್ರಶ್ನೆಗೆ ಉತ್ತರ ಹೇಳುವ ವ್ಯವಸ್ಥೆ ಅವನಿಗೆ ಹೊಡಿತಾ ಇತ್ತು, ಬರ್ತಿತ್ತು ಅಂತ. ಎಷ್ಟೋ ಜನರು ಸೋಲುವುದಿಲ್ಲ. ಒಳ್ಳೆ ಪಂಡಿತರಿರ್ತಾರೆ, ತಿಳಿದವರಿರ್ತಾರೆ, ಸ್ಟೋಕ್ ಇರ್ತದೆ, ಓದಿರ್ತಾರೆ, ಆದರೆ ಕೇಳಿದಾಗೆ ಹೇಳಲಿಕ್ಕೆ ಗೊತ್ತಾಗುವುದಿಲ್ಲ. ಅದನ್ನೊಂದು ವ್ಯವಸ್ಥಿತವಾಗಿ ಒಂದಕ್ಕೊಂದು ಸಿಕ್ಕಿಸಿಕೊಂಡು ಅದಕ್ಕೆ ಬೇಕಾದಾಗೆ ಅದನ್ನು ಬೆಳೆಸ್ತಾ, ಅಂದರೆ ಆಶು ಇದ್ದಾಗೆ ಯಾವಾಗಲೂ ಒಂದು ಕೇಳಿಬಿಡ್ತಾರೆ, ತಯಾರಿ ಇರುವುದಿಲ್ಲ. ಸಂಬಂಧದ ಪ್ರಶ್ನೆ ಅಲ್ಲ, ನಾಳೆ ಹೇಳಲಿಕ್ಕೆ ಮತ್ತೆ ಹೇಳಲಿಕ್ಕೆ ಅವರು ಇಲ್ಲ, ನಾವು ಇಲ್ಲ. ಹಾಗಾಗಿ ಆ ಕೂಡಲೇ ಒಳಗಿಂದ ಅದು ಟೋಟಲಿ ಒಂದು ಪ್ರತ್ಯೇಕವಾದ ಫೈಲ್ ಆಗಬೇಕು. ಕೇಳಿದ ವಿಷಯದ ಬಗ್ಗೆ ಅಷ್ಟು ಕಡೆಯಿಂದ ಅದು ಸರ್ಚ್ ಮಾಡಿ ಅದಕ್ಕೊಂದು ಲಿಂಕ್ ಕೊಟ್ಟು, ಎದ್ದು ಆದದ್ದು ಆಗುವುದಿಲ್ಲ. ಮತ್ತೆ ಹೇಳಬೇಕಾದ್ದನ್ನು ಮೊದಲು ಹೇಳಲಿಕ್ಕೆ ಆಗುವುದಿಲ್ಲ, ಮೊದಲು ಹೇಳಿದ್ದನ್ನು ಕೊನೆಗೆ ಹೇಳುವುದು ಅಲ್ಲ. ಹಾಗೆ ಹೇಳಲಿಕ್ಕಿತ್ತು ನಾನು ಅದೆಲ್ಲ. ಆದ್ರಿಂದ ಹೇಳುವಾಗ ಒಂದು ಹೊತ್ತಗೆಯಾಗಿ ಹೊರಗೆ ಬರಬೇಕು. ಇದು ವಿಷಯ. ಕೇಳಿದ ತಕ್ಷಣ ಹೇಳುವ ವಿಷಯದಲ್ಲಿ ಒಂದು ಹೊತ್ತಗೆ ಆಗುವಾಗೆ ಬರಬೇಕು. ಅದು 3ನೇ ಪುಟ ನೋಡಿ 18ನೇ ಪುಟದಲ್ಲಿ ಇದ್ದದ್ದು 9ನೇ ಪುಟದಲ್ಲಿ ಹಾಗೆಲ್ಲ ಆಚೀಚೆ ಆಗಬಾರದು. ಕ್ರೋನಲಾಜಿಕಲಿ ಕಂಟೆಂಟ್ಸ್ ಪೇಜ್ ಇದ್ದ ಹಾಗೆ. ಅದಕ್ಕೆ ನಾನಾಗ ಕಂಪೈಲಿಂಗ್ ಶಬ್ದ ಹೇಳಿದೆ. ಆ ಕೂಡಲೇ ಅದನ್ನು ಹೆಣೆಯುವ, ಹೊಸೆಯುವ ಯೋಗ್ಯತೆ ಅಧ್ಯಯನ ಮಾಡಿಕೊಂಡವರಲ್ಲಿ ಇರುವುದು ದೊಡ್ಡ ವಿಷಯ ಅಂತ. ಆದ್ರಿಂದ ಏನು ಬೇಕಾದ್ರೂ ಇಂದ್ರ ಕೇಳಬಹುದು, ಗುರುಗಳ ಹತ್ರ ಏನು ಬೇಕಾದ್ರೂ ವಿಷಯಗಳಿವೆ. ಅದಕ್ಕೂ ದೊಡ್ಡ ವಿಷಯ ಅಂತ ಕೇಳಿದ್ರೆ ಕೇಳಿದಾಗ ಏನನ್ನು ಹೇಳಲಿಕ್ಕೆ ಬರ್ತದೆ ಎನ್ನು ಬಿಟ್ಟೋಯ್ತು ಮಾರಾಯ. ಮೊನ್ನೆ ಕೇಳುವಾಗ ಒಂದೆರಡು ವಿಷಯ ಹೇಳಲಿಕ್ಕಿತ್ತು, ಅದು ಇಲ್ಲಿ ಉಂಟು ಅಂತ ಹೇಳುವುದಲ್ಲ. ಆಗ ಆ ಕೂಡಲೇ ಅದು ಬರಬೇಕು. ಮತ್ತೆ ಗುರುಗಳು ಯಾವ ವಿಷಯದಲ್ಲಿದ್ದಾರೆ ಅಂದ್ರೆ, ಇಂದ್ರನ ಏನು ವಿಷಯ? ರಾಜಧರ್ಮ ಅಲ್ವಾ? ಅದರ ಬಗ್ಗೆ ಗೊತ್ತು. ರಾಜಧರ್ಮ ವಿಧಾನಜ್ಞ. ಅದನ್ನು ಯಾವ ನಮೂನೆಯಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗ್ತದೆ, ಪ್ರಯೋಗದಲ್ಲಿ ತರಲಿಕ್ಕೆ ಆಗ್ತದೆ, ಹೇಗೆ ಪದ್ಧತಿಯಲ್ಲಿ ತರಬಹುದು ಅನ್ನುವುದೆಲ್ಲ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಇಂಥವರು ವಿಶೇಷವಾಗಿ ಪ್ರತಿವಾಶ ಕೇಳಿದ್ದಕ್ಕೆ ಉತ್ತರ ಕೊಡ್ತಾರೆ. ಯಾರಿಗೆ? ಪುರಂದರನಿಗೆ. ಅವನು ಕೇಳುವವ, ಇವ ಹೇಳುವವ. ಬಹಳ ಉದಾತ್ತವಾದ, ಉನ್ನತವಾದ ಸ್ವರ್ಗಚರಿತೆ ಇದು, ಸ್ವರ್ಗ ಸಂವಾದ. ಬಹಳಷ್ಟು ದೊಡ್ಡ ಮಾತಿನ ಮೂಟೆಯನ್ನೇ ಬೃಹಸ್ಪತ್ಯಾಚಾರ್ಯ ಕೊಡುತ್ತಾರೆ. ದೊಡ್ಡದು ಅಂದ್ರೆ ನಮಗೊಂದು 2-3 ಎಪಿಸೋಡ್ ಹೇಳಿದ್ರೆ ದೊಡ್ಡದು ಅಂತ ಅರ್ಥ, ಮತ್ತೇನಲ್ಲ. ಹೇಳಿದ್ದೇ ಹೇಳಿದಾಗೆ ಕೇಳುತ್ತದೆ ಎನ್ನುವುದು ಸತ್ಯ ಅಂತ ನಾನು ಆವತ್ತೇ ಹೇಳಿದ್ದೇನೆ. ಅದರ ಆಚೆಗೇನಿಲ್ಲ. ಪ್ರಜೆಗಳನ್ನು ಚೆನ್ನಾಗಿ ನೋಡಿಕೊಳ್ಳುವುದೇ ರಾಜರ ಧರ್ಮ. ಅಲ್ಲಿ ಮುಗಿದೋಯ್ತು. ಯಾರಾದರೂ ವಿರೋಧಿಸಿದರೆ ಅವರನ್ನು ಮುಗಿಸುವುದು ವ್ಯವಸ್ಥಿತವಾಗಿ ಎನ್ನುವುದು ಒಂದು ಅರ್ಥ ಇದೆ. ಇನ್ನೆಂಥದ್ದು? ಇದನ್ನು ಹೇಳಬೇಕಲ್ಲ, ಹೇಳುವ ರೀತಿ ಅರ್ಥ ಆಗಿಸಿಕೊಳ್ಳುವ ಹಾಗೆ. ಅದರಿಂದ ಇಲ್ಲಿ ಒಂದು ಬಹಳ ಚಂದವಾದಂತಹ ಒಂದು ಮಾತಿನ ಗೋಪುರ ನಾವು ನೋಡಬಹುದು, ಬಹಳ ಸುಂದರವಾಗಿ. ಅವ್ರು ಹೇಳುತ್ತಾರೆ, ಗಲಾಟೆಯ ದೊಡ್ಡ ಸಂಗತಿ ಅಲ್ಲ, ಅದು ಎಲ್ಲೂ ಯಾರು ಮಾಡುವುದು, ಕೈಲಾಗದವರ ಹಾಗೆ ಮಾಡೋದಲ್ಲ. ಅದು ನಜಾತು ಕಲಹೇ ನೆಚ್ಚೇತು ನಿಯಂತಂ ಅಪಕಾರಿಣ. ಅನ್ಯಾಯ ಮಾಡುವವರನ್ನು ಬಡಿದು ಬೈದು ಗಲಾಟೆ ಎಬ್ಬಿಸಿ ರಂಪಾಟ ತೆಗೆದು ಅವರನ್ನು ಕಂಟ್ರೋಲ್ ಮಾಡುವುದು ಎನ್ನುವುದು ಲಾಯ್ಕಿಲ್ಲ ಅಂತ ಹೇಳ್ತಾರೆ. ಇದು ಬಾಲೈಹಿ ಆಸೇವಿತ ಬಂಧನ. ಇದು ಮಕ್ಕಳಾಗುವ ಕ್ರಮ, ಮಕ್ಕಳರ ಕತೆ. ಗಲಾಟೆ ಮಾಡಿ ಎಬ್ಬಿಸಿ ತಮ್ಮ ಕೆಲಸ ಮಾಡಿಸಿಕೊಳ್ಳುವುದು, ರಂಪಾಟದಿಂದ ಬೊಬ್ಬೆ ಹೊಡೆದೆಲ್ಲ ಮಾಡುವಂಥದ್ದು, ಕೈ ಎಲ್ಲ ಎಳ್ಕೊಂಡು ಮಾಡುವುದು ಮಕ್ಕಳಿದು. ನಾವು ಮಕ್ಕಳಂತೆ ಮಾಡಬಾರ್ದು. ಮಕ್ಕಳ ಹತ್ತಿರ ಮಕ್ಕಳಾಗಿ ಜಗಳ ಮಾಡಲಿಕ್ಕೆ ಹೋಗಬಾರ್ದು. ಅದನ್ನ ಕಲಹದಿಂದ, ಏಕಾಏಕಿಯಾಗಿ ಯುದ್ಧದಿಂದ ಏನು ಕೆಲಸ ಆಗುವುದಿಲ್ಲ ಅಂತ. ಅದು ಮಕ್ಕಳು ಹಾಗೆ ಇನ್ನೂ ಬಾಲಿಶವಾದ, ಇನ್ನೂ ಬೆಳೆದಿಲ್ಲ ಅಂತ ಅರ್ಥ ಅಂತಾನೆ. ಮತ್ತೆ ಸ್ವಲ್ಪ ಕೋಪ, ಸ್ವಲ್ಪ ಸೈರಣೆ ಇಲ್ಲದಿರುವುದು, ಅಕ್ಷಮೆ, ಇದೇ ಕಾರಣ. ಯದಮರ್ಷಃ ಯದಕ್ಷಮ ಬಾಲೇರಾಸೇವಿತಂ ಹೇತದ್ ಯದಮರ್ಷಃ ಯದ್ ಅಕ್ಷಮ. ಸೈರಣೆ ಇಲ್ಲದೆ, ಕ್ಷಮಿಸಿಕೊಳ್ಳದೆ, ಸಿಟ್ಟಿಗೆ ತಾವು ಮುಂದಾಗಿ ಯುದ್ಧವನ್ನೇ ಸಾರುವುದು ಅದು ದೊಡ್ಡ ಸಂಗತಿ ಅಲ್ಲ. ಹಾಗಲ್ಲ. ಎಲ್ಲವನ್ನು ಹೋರಾಟದಿಂದಲೇ, ಎಲ್ಲ ಅನ್ಯಾಯಗಾರರನ್ನು ಬಗ್ಗುಬಡಿದೇ ಕೆಲಸ ಮಾಡುತ್ತೇನೆಲ್ಲ ಬೇರೆ ರೀತಿಯಿಂದ ನೋಡ್ಲಿಕ್ಕುಂಟು ಅಂತಾನೆ. ಶತ್ರು ವಿವೃತ ಕಾರ್ಯ ನ ಶತ್ರು ವಿವೃತ ಕಾರ್ಯ. ಯಾವತ್ತೂ ಶತ್ರುವನ್ನಾಗಿಸಿಕೊಳ್ಳೇಬಾರದು. ಮೈನ್ ಸಂಗತಿ. ವೈರಿಗೆ
ತಾನು ಅವನಿಗೆ ವೈರಿಯಾಗಿದ್ದೇನೆ ಎನ್ನುವುದರಲ್ಲಿ ಪರಿವೆ ಇದೆ ಎನ್ನುವುದನ್ನು ಹೇಳಿಕೊಂಡು ತಿರುಗಬಾರದು. ವೈರಿಯನ್ನು ಗುಟ್ಟಾಗಿಡಬೇಕು. ಶತ್ರುವನ್ನು ಹೊರಗೆ ಎಳೆಯುವುದಲ್ಲ, ಹೊರಗೆ ಅವನ ಪ್ರಚಾರ ಮಾಡುವುದಲ್ಲ. ಅವನನ್ನು ಆದಷ್ಟು ಗುಟ್ಟಿನಲ್ಲಿದ್ದುಕೊಂಡು, ಯಾವಾಗ ನ ಶತ್ರು ವಿವರ್ತಕಾರ್ಯ ವಧಂ ಅಸ್ಯ ಅಭಿಕಾಂಕ್ಷತ, ಅವನನ್ನು ಮುಗಿಸಬೇಕು ಅಂತಿದ್ದವನಿಗೆ ಅವನನ್ನು ಯಾವ ಕಾಲದಲ್ಲಿಯೂ ನೆನಪಿಸಿಕೊಳ್ಳಬಾರದವ ಹೊರಗಿನಿಂದ. ಅವನನ್ನು ಎಲ್ಲಿಯೂ ತನ್ನ ಬ್ಲಾಕ್ ಲಿಸ್ಟ್ ಅಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಸೇರಿಸಿದ್ದೇನೆ ಅಂತ ಹೇಳಿಕೊಳ್ಳಬಾರದು. ಗುಟ್ಟಾಗಿರಬೇಕು, ಅವನ ಬಗ್ಗೆ ಸೈಲೆಂಟ್ ಇರಬೇಕು. ಅವನನ್ನು ಹೆಚ್ಚು ಎಕ್ಸ್ಪೋಸ್ ಮಾಡ್ಲಿಕ್ಕೆ ಹೋಗ್ಲೇಬಾರದು. ಯಾವತ್ತೂ ಹಾಗೆ ನಾವು ವಿರೋಧಿಗಳನ್ನು ಎಷ್ಟು ದೊಡ್ಡ ಮಟ್ಟಿನಲ್ಲಿ ನೋಡ್ತೇವೆಯೋ ಹೇಳತೇವೆಯೋ, ಅವನಿಗೆ ಅದೊಂದು ಪ್ಲೇಸ್ ಸಿಕ್ಕಿದಾಗೆ, ಪ್ಲಸ್ ಆದಾಗೆ ಇನ್ನಷ್ಟು ದೊಡ್ಡದಾಗ್ತಾನೆ ಅವನು ಹಾರಿಕೊಂಡು. ಎಂಥದ್ದು ಇಲ್ಲ ಅಂತ ಅವನ ಬಗ್ಗೆ ಗಮನಿಸಲೇ ಇರಬಾರ್ದು, ಗಮನಿಸಿದ್ದನ್ನು ತೋರಿಸಿಕೊಡ್ಲೇಬಾರ್ದು. ಒಳಗಿಂದ ಅವನ ಲೆಕ್ಕಾಚಾರ ಆಗಲಿ. ಕ್ರೋಧಂ ಭಯಂಚ ಹರ್ಷಂಚ ನಿಯಮ್ಯ ಸ್ವಯಂ ಆತ್ಮನಿ, ಅವನ ಮೇಲಿನ ಸಿಟ್ಟಾಗ್ಲಿ, ಅವನು ಏನಾದ್ರೂ ಮಾಡಿಯಾನಿ ಅನ್ನತಕ್ಕಂತಹ ಹೆದರಿಕೆ ಆಗಲಿ, ಹೇಗಾದ್ರೂ ಅವನಿಗೆ ಏನಾದ್ರೂ ಆಗ್ತಾ ಉಂಟು ಅಂತ ಹೇಳಿಕೊಂಡು ಮಧ್ಯದಲ್ಲಿ ಮೋರೆಯಲ್ಲಿ ಒಂದು ರೀತಿಯ ಸಣ್ಣ ನಗು ಆಗಲಿ, ಇದು ಯಾವುದು ತೋರಿಸಬಾರದು. ಶತ್ರುಗಳ ವಿಷಯದಲ್ಲಿ ನಗು ತೋರಿಸಿದ್ರು ಇವನ್ ಏನೋ ಮಾಡ್ತಾ ಇದ್ದಾನೆ ಬಿತ್ತೂರಿ ಅಂತ ಅರ್ಥ ಆಗ್ತದೆ. ಶತ್ರುವಿನ ವಿಷಯದಲ್ಲಿ ಏನಾದ್ರೂ ಸ್ವಲ್ಪ ನಡುಕೆ ಶುರು ಮಾಡಿದ್ರು ಹೆದರಿಕೊಂಡಿದ್ದಾನೆ ಗೊತ್ತಾಗುತ್ತೆ. ಎಲ್ಲಿಯಾದ್ರೂ ಒಂದು ಸ್ವಲ್ಪ ಮೋರೆ ಗಂಟಿಕ್ಕಿದ್ರೆ ಸಿಟ್ಟುಂಟು ಹೊರಾಗ್ತದೆ. ಎಲ್ಲ ಅರೆನಕ್ಕಾಗಿ ಇರಬೇಕು. ಈ ರೀತಿಯಾಗಿ ಶತ್ರುವನ್ನು ಯಾವತ್ತು ಬಹಿರಂಗಪಡಿಸಬೇಡ. ಅಮಿತ್ರಮುಪಸೇವೇತ ವಿಶ್ವಸ್ತವತ್ ಅವಿಶ್ವಸನ್. ಆ ಶತ್ರುವನ್ನು ನೀನು ಶತ್ರು ಅಂತ ಹೇಳಬೇಡ, ಮಾತ್ರ ಅಲ್ಲ, ನೀನು ಅವನನ್ನು ಮಿತ್ರನನ್ನಾಗಿಸಿಕೊಳ್ಳುವಂತೆ ನೋಡು. ಮಿತ್ರ ಅಲ್ಲ, ವಿಶ್ವಾಸ ಇಲ್ಲ, ಆದ್ರೆ ಅವನಿಗೆ ಗೊತ್ತಾಗಬಾರದು ಅವನಿವ ಶತ್ರು ಆಗಿದ್ದಾನೆ ಹೇಳಿಕೊಳ್ಳಬಾರದು. ಆದ್ರೆ ಅವನನ್ನು ಬಹಳ ಚೆನ್ನಾಗಿ ಪೂಸಿ ಮಾಡ್ತಾ ಇರಬೇಕು, ಮಾತಾಡಿಸ್ತಾ ಇರಬೇಕು, ಸೇವೆ ಮಾಡ್ತಾ ಇರಬೇಕು ಅವನು. ಆದ್ರೆ ಯಾವತ್ತು ಪೂರ್ತಿ ನಂಬಬಾರದು, ಅವನನ್ನು ಗೊತ್ತಾಗಬಾರದು. ಪ್ರೇಮೇವ ಅದನ್ನಿತ್ಯ, ಒಳ್ಳೆಯದೇ ಅವನ ಬಗ್ಗೆ ಮಾತಾಡ್ಬೇಕು. ಎಂದಾದ್ರೂ ಅವನ ಬಗ್ಗೆ ವಿರೋಧದ್ದೋ ಅಥವಾ ಹಂಗಿಸಿದ್ದೋ ಮಾತು ಬಂದ್ರೆ ಅದು ಅರಿ ಅಂತ ಆಗ್ತದೆ, ಶತ್ರು ಅಂತ ಆಗಿಬಿಡ್ತದೆ, ಅವನಿಗೆ ಗೊತ್ತಾಗ್ತದೆ. ಆದ್ರಿಂದ ಯಾವ ಕಾಲದಲ್ಲಿ ಅವನ ಬಗ್ಗೆ ಒಳ್ಳೆಯದೇ ಹೇಳಬೇಕು. ನಾಪ್ರಿಯಂ ಕಿಂಚಿದಾಚರೆ, ಕೆಟ್ಟದ್ದು ಮಾಡ್ಲಿಕ್ಕೆಲ್ಲ ಹೋಗ್ಬಾರ್ದು. ಅಲ್ಲಯ್ಯ, ನೀವು ಶತ್ರುಗಳ ಬಗ್ಗೆ ಹೇಗಿರಬೇಕು ಅಂತ ಹೇಳ್ತಾ ಇದ್ದೀರಿ. ಅದು ಈಗ ತಾನೇ ವಧಂ ಅಭಿಕಾಂಕ್ಷತ ಹೇಳಿ ಅವನನ್ನು ಸಾಯಿಸಬೇಕು ಅಂತ ಇದ್ದರೆ ಹೆಚ್ಚಾಗಿ ಅವನನ್ನು ಜನರಿಗೆ ಪರಿಚಯಿಸಬಾರದು ಅಂತ. ನಾವು ಪರಿಚಯಿಸಿದಷ್ಟು ದೊಡ್ಡ ವ್ಯಕ್ತಿಗಳ ಸಣ್ಣ ಶತ್ರುಗಳು ದೊಡ್ಡ ವ್ಯಕ್ತಿಗಳನ್ನು 10 ಜನರು ಹೇಳೋ ಮೂಲಕ ದೊಡ್ಡದು ಮಾಡ್ತಾರೆ. ದೊಡ್ಡ ಮಾಡ್ಲಿಕ್ಕಿಲ್ಲ, ಅವನನ್ನು ಅದು ಮುಗಿಸ್ಬೇಕು ಅಂತ ಹೇಳಿದ್ದೀರಿ, ನೀವು ಒಳ್ಳೇದು ಮಾತಾಡ್ಬೇಕು ಹೇಳಿದ್ದೀರ. ಹೌದು ಹೌದು ಬರ್ತೇನೆ ಅಂತಾನೆ. ಗುರುವಾಚಾರ್ಯರು ಹೇಳುತ್ತಾರೆ, ಹೌದು ಹೌದು ನಾನು ಹೇಳಿದ್ದರ ಬಗ್ಗೆ ಪೂರ ಗೆರೆ ಇದೆ. ವಿರಮೇತ್ ಶುಷ್ಕ ವೈರೇಭ್ಯ ಕರ್ಣಜಾಪಂಚ ವರ್ಜೇತ್. ನಿಜವಾಗಿ ಯಾರ್ಯಾರತ್ರೋ ಚಾಡಿ ಹೇಳುವಲ್ಲಿ ಅವನ ಹೆಸರು ಹೇಳುವುದು, ಅವನ ಬಗ್ಗೆ ಏನಾದರೂ ತಪ್ಪಿದ್ದರೆ ತಿಳಿಸಿ ಪ್ರಚಾರ ಮಾಡುವುದು, ಇದೆಲ್ಲ ಮಾಡದೆ ಸುಮ್ಮನೆ ಇರಬೇಕು. ಒಣ ವೈರದಿಂದ ಏನು ಲಾಭ ಆಗುವುದಿಲ್ಲ. ಆದ್ರಿಂದ ಸುಮ್ಮನೆ ಇರಿ. ಹೇಗೆ ಕೇಳಿದರೆ ಅದಕ್ಕೊಂದು ಉಪಾಯ ಉಂಟು. ಯಥಾ ವೈತಂಸಿಕೋ ಯುಕ್ತ ದ್ವಿಜಾನಾಂ ಸದೃಶಸ್ವರ ತಾನ್ ದ್ವಿಜಾನ್ ಕುರುತೆ ವಶ್ಯಾನ್ ತಥಾಯುಕ್ತ ಮಹೀಪತಿ. ಒಬ್ಬ ಹಕ್ಕಿ ಬೇಟೆಗಾರ ಹಕ್ಕಿ ವೇಷ ಹಾಕೊಳ್ಳುತ್ತಾನೆ. ತುಟಿಯಲ್ಲಿ ಬಣ್ಣದ ಕ್ಲಿಪ್ ಹಾಕೊಂಡು ಅವ ಮಾತಾಡ್ತಾನೆ. ಹಕ್ಕಿಯ ಸ್ವರವನ್ನೇ ಅನುಕರಣೆ ಮಾಡುತ್ತಾನೆ ಬಹಳ ಚಂದವಾಗಿ. ಹಕ್ಕಿಗೆ ಡೌಟ್ ಬರಬೇಕು, ಇಷ್ಟು ಚಂದ ಈ ಒಳ್ಳೆ ಮೆಣಸು ತಿಂದ ಮೈನಾ ಬಹಳ ಚಂದ ಕೂಗ್ತದೆ, ತುಂಬಾ ಖುಷಿ ಇದೆ ಅದರ ಸ್ವರ, ಅದು ತಿನ್ನೋದು ಒಳ್ಳೆ ಮೆಣಸು, ಕಾಳುಮೆಣಸು. ಹಾಗೆ ಒಂದೊಂದು ಹಕ್ಕಿಗಳು ಏನು ಗಟ್ಟಿ, ಎಷ್ಟು ಡೆಸಿಬಲ್ ಅದರದ್ದು, ಭಾರಿ ಅದ್ಭುತ. ಇಷ್ಟಾಗಿ ಕರ್ಕಶ ಅಲ್ಲ, ಅದು ಬಹಳ ಸುಂದರವಾಗಿರ್ತದೆ. ಹಾಗಾಗಿ ಹೇಗೆ ಹಕ್ಕಿ ಹಿಡಿಯುವವ ಮೋಸಗಾರ, ಅವನು ಪೊದೆ ಮಧ್ಯದಲ್ಲಿರ್ತಾನೆ, ಮೈಗೆ ಗೆಲ್ಲೆಲ್ಲ ಕಟ್ಟಿಸಿಕೊಳ್ತಾನೆ, ತುಟಿಗೆ ಕೊಕ್ಕಿನಾಗಿ ಹಾಕೊಂಡು ಕೂಗ್ತಾನೆ.
ಮೆಲ್ಲಕ್ಕೆ. ಹಾಗಾಗಿ ಅವನು ಬಹಳ ಚಂದವಾಗಿ ಅದೇ ಸ್ವರವನ್ನು ಹಾಡುವುದರಿಂದ ಹೇಳುವುದರಿಂದ ಆ ಹಕ್ಕಿಗಳನ್ನ ಹೇಗೆ ಒಳ ಹಾಕ್ತಾ ನೋಡಿ, ಇತ್ತ ಬರ್ಲಿಕ್ಕೆ ಹೇಳಿ ಬಲ್ಲೊಳಗೆ ಸಿಕ್ಕಿಸಿಕೊಂಡು ತಗೊಂಡೋಗಿ ಬಿಡ್ತಾನೆ. ಮತ್ತೇನ್ ಮಾಡ್ತಾನೆ, ಗೋಣು ಮುರಿದು ತಿಂತಾನೆ, ಗೋಣು ಮುರಿತಾನೆ. ಹಕ್ಕಿಗಳನ್ನು ಹಿಡಿಯುವುದು ಮಾತ್ರ ಅಲ್ಲ, ಹಾಗೆ ರಾಜ ನಿಜ ನೆಲ್ಲ ಮೆನ್ನಾಟಿಗೆ ಬಹಳ ಚಂದವಾಗಿ ಮಾತಾಡಿ ವೇಷ ಹಾಕಿಕೊಂಡು ಹಾಗೆ ಆನಂತರ ಅವರನ್ನು ವಶ ಮಾಡಿಕೊಂಡು, ಮತ್ತೆ ಹೇಳಿದ್ದಲ್ಲ ವಶ ಮಾಡಿದ್ದು ಅಂದ್ರೆ ಮುಗಿಸೋದು, ಮತ್ತೆ ಕೈವಶ ಆಗದೆ ಅವನನ್ನು ಅದಕ್ಕೆ ಇಷ್ಟು ಅಂತ ಹೇಳಿದ್ದು. ಚಂದ ಮಾತಾಡು ಎಲ್ಲ ಹೇಳಿದ್ಯಾಕೆ, ಹಕ್ಕಿಯ ಸ್ವರದಂತೆ ಅಂತ ಹೇಳಿ ಗೊತ್ತಾಗಬಾರ್ದಲ್ಲ. ಹಾಗೆ ಬಹಳ ಚಂದವಾಗಿ ಶತ್ರುಗಳನ್ನು ಹಿಡಿಯುವ ರೀತಿಯನ್ನು ಹೇಳಿಕೊಟ್ಟ, ಬಹಳ ಸುಂದರವಾಗಿ. ನನಿತ್ಯಂ ಪರಿಭೂಯಾರೇನ್ನ ಸುಖಂ ಸಮಿತಿ ವಾಸವ ಜಾಗರ್ತ್ಯೇವ ದುಷ್ಟಾತ್ಮ ಶಂಕರೇ ಅಗ್ನಿರಿವೋತ್ಥಿತ. ಈ ಕಸದ ರಾಶಿಯಲ್ಲಿ ಬೆಂಕಿ ಇದ್ರೆ ಅದು ನಂದಿತ ಅಂತ ಕೇಳಿದ್ರೆ, ಕಾಣುವಾಗ ಬೆಳಕು ನಂದಿದೆ ಹೊರಗಿಂದ, ಮತ್ತೆ ಒಳಗಿಂದ ಗಮಿತಾ ಇರ್ತದೆ. ಬೆಂಕಿ ಅಲ್ಲಿಗೆ ಉಳ್ಕೊಂಡಿರ್ತದೆ, ಒಂದೊಂದನ್ನೇ ಬರ್ಮಾಡ್ತಾ ಇರ್ತದೆ. ದೂರದಲ್ಲಿ ಸ್ವಲ್ಪ ರಾತ್ರಿ ಹೊತ್ತಾದ್ರೆ ಬೆಳಕು, ಸ್ವಲ್ಪ ಅದರದ್ದು ಧೂಮ ಕಾಣುತ್ತದೆ. ನಿಜವಾಗಿ ಒಳಗೆ ಗಟ್ಟಿ ಬೆಂಕಿ ಕೂತಿದೆ. ಹಾಗೆ ಒಂದ್ಸರ್ತಿ ನೀವು ಶತ್ರುವನ್ನು ಸೋಲಿಸಿಕೊಂಡು ಅವನನ್ನು ಕ್ಷಮಾದಾನ ಮಾಡಿ ಬಿಟ್ಟಿದ್ರೆ ನೀವು ನಿದ್ದೆ ಮಾಡುವಂತಿಲ್ಲ. ಶತ್ರುಶೇಷನ ಕಾರ್ಯದಿದ್ದಾಗೆ ನೀವೊಂದು ನಿದ್ದೆ ಮಾಡಿದ್ರೆ ಅವನು ನಿದ್ದೆ ಮಾಡುವುದಿಲ್ಲ, ಅವನು ಕೆದಗಲ್ಪಟ್ಟ ಹಾವಿದ್ದ ಹಾಗೆ, ಬೂದಿ ಮುಚ್ಚಿದ ಕೆಂಡ ಇದ್ದಾಗವ ಅವ ಯಾವತ್ತು ಪೂರ್ಣವಾಗಿ ಉರಿತಾನೆ ಗೊತ್ತಿಲ್ಲ. ಅದನ್ನು ಯೋಚನೆ ಮಾಡುವಂತಾರೆ. ಅದಕ್ಕೋಸ್ಕರ ಒಮ್ಮೆಲೆ ಹೋಗಿ ಗುದ್ದಿ ಬಿಡುವುದಲ್ಲ, ಸನ್ನಿಪಾತ ಕರ್ತವ್ಯ. ಹೋಗಿ ಗುದ್ದಿ ಬಿಡ್ತೇನೆ ಅಂದ್ರೆ ಪ್ರಯೋಜನ ಆಗಲಿಲ್ಲ. ಸಾಮಾನ್ಯ ವಿಜಯೇ ಸತಿ ವಿಶ್ವಾಸೈವ ಉಪಸನ್ನಮ್ಯ ವಶೇ ಕೃತ್ವ ರಿಪು ಪ್ರಭು. ನೀವು ಅವನ ವಿಶ್ವಾಸ ಗೆಳಿಸಿ ಅವನನ್ನು ಸೌಮ್ಯವಾಗಿಯೇ ಹಿಡಿದಾಕಬೇಕು, ಮುಗಿಸಿ ಬಿಡಬೇಕು. ಹೊರಗೆ ಸ್ಟೇಟ್ಮೆಂಟ್ ಕೊಡಬೇಕು, ಅಯ್ಯೋ ದೇವರೇ ಒಳ್ಳೆಯವರಾಗಿದ್ರು, ಬೇಡ ಹೋದ್ರು ಪಾಪ, ಇವನೇ ಮುಗಿಸಿ ಅಂತ. ಹೀಗಾಗಿ ಗೊತ್ತಾಗದ ಹಾಗೆ ಯಾವ ಕಾಲದಲ್ಲಿಯೂ ಶತ್ರುಗಳ ಮೇಲೆ ಎರಗಿಕೊಂಡು ಗಲಾಟೆ ಮಾಡಬೇಡ. ಎರಗಿಕೊಂಡರೆ ಅವರು ನಿಮ್ಮನ್ನು ಎರಗಿಸುವಂತೆ ಅದರ ಬೆನ್ನ ಹಿಂದೆ ಕಾಯ್ತಾ ಇರ್ತಾರೆ ಅವರು. ಹಾಗಾಗಿ ನಿಜವಾಗಿ ನಿಧಾನಕ್ಕೆ ಅವರನ್ನು ವಿಶ್ವಾಸಗೊಳಿಸಿಯೇ, ಅವರನ್ನು ಪಾಕೆಟ್ ಮಾಡಿಯೇ ನಿಧಾನಕ್ಕೆ ಅವರನ್ನು ಬಗ್ಗಿಸಿ ನಮ್ಮ ಕೆಲಸ ಮಾಡಿಕೊಳ್ಳೋದು. ಸಂಪ್ರದಾಯ ಸಹಾಮಾತ್ಯೈ ಮಂತ್ರವಿದ್ಭಿ ಮಹಾತ್ಮಭಿ ಉಪೇಕ್ಷ್ಯಮಾಣ ಅವಜ್ಞಾತ. ಒಬ್ಬ ರಾಜನಾಗಲಿ ಇನ್ನೊಬ್ಬನಾಗಲಿ ಅವನ ಬಗ್ಗೆ ಸೋಲಿಸಿ ಅವಹೇಳನೆ ಮಾಡಿ ತಿರಸ್ಕರಿಸಿಕೊಂಡು ಅವನು ಹೊರಗಿಂದ ಹೃದಯೇನ ಅಪರಾಜಿತ, ಮನಸ್ಸಿನಲ್ಲಿ ತಾನು ಸೋತಿದ್ದೇನೆ ಅಂತ ಗಾಬರಿ ಪಟ್ಟವ, ಅವ ಸಂಪ್ರದಾರ್ಯ ಸಹಾಮಾತ್ಯೈ ಮಂತ್ರವಿದ್ಭಿ ಮಹಾತ್ಮಭಿ ಅಥಾಸ್ತ್ಯ ಪ್ರಹರೇತ್ ಕಾಲೇ ವಿದೇಹಿ ವಿಚಲತೋಯ. ಯಾವಾಗ ದೈವ ಮುನಿಸುತ್ತೆ ಅವನ ವಿಷಯದಲ್ಲಿ, ಯಾವಾಗ ಕಾಲ ತಿರುಗಿ ಬರುತ್ತದೆ ಆವತ್ತು ಕಾದು ಈ ಹೆಚ್ಚು ಕಡಿಮೆ ಆದವ ತನ್ನ ಮಂತ್ರಿಗಳಿಂದ ದೊಡ್ಡ ದೊಡ್ಡವರಿಂದ ಚೆನ್ನಾಗಿ ಮಂತ್ರಾಲೋಚನೆ ಮಾಡಿ ಸಮಯ ಬಂದಾಗ ಬಡಿಬೇಕು. ಅದು ಯಾವಾಗ ಬರ್ತದೆ ಅದೇ ವಿಶೇಷ. ಇಲ್ಲಿ ಇಷ್ಟು ನಿಧಾನಕ್ಕೆ ಗುರುಗಳು ವೈರ್ಯ ನಿಗ್ರಹದ ಬಗ್ಗೆ ಮಾತು ಹೇಳಲಿಕ್ಕೆ ಕಾರಣ, ಅವನೊಂದು ಪ್ರಶ್ನೆ ಕೇಳಿದ್ದ, ಮೃದು ಇರಬೇಕಾ ತೀಕ್ಷ್ಣ ಇರಬೇಕಾ ಅಂತ. ಮೃದು ಪ್ರೋಸೆಸ್ ಅಲ್ಲಿ, ಬಡಿಯುವುದರಲ್ಲಿ ತೀಕ್ಷ್ಣ. ಅವನನ್ನು ಕ್ಯಾಚ್ ಮಾಡೋದ್ರಲ್ಲಿ ಮೃದು ಮಾರ್ದವ ಭಾರಿ ಚೆನ್ನಾಗಿರುತ್ತದೆ. ಅವ ಸಿಕ್ಕಿದ ಅವಶಾದ ನಂತರ ಅವನನ್ನು ತೀಕ್ಷ್ಣವಾಗಿ ಉಗ್ರವಾಗಿ ದಂಡಿಸಲಿಕ್ಕೆ ಉಂಟು ಅಂತ ಹೇಳ್ತಾರೆ. ಅದು ಗೊತ್ತಾಗದ ಹಾಗೆ, ಅದು ವಿಶೇಷ. ಇಲ್ಲಿ ಬಹಳ ಚಂದವಾಗಿ, ಬಹಳ ಅದ್ದೂರಿಯಾಗಿ ದಂಡಂಚ ದುಷೇದಸ್ಯ ಪುರುಷೈ ಆಪ್ತಕಾರಿಭಿ, ಯಾರನ್ನು ಹಕ್ಕಿಯ ವಶ ಮಾಡುವಂತೆ ವಶ ಮಾಡಿಕೊಂಡು ಅವರನ್ನು ಗುಟ್ಟಾಗಿಯೇ ಬಡಿಬೇಕು. ತನ್ನ ಆಪ್ತವನಾದ ಕೆಲಸಗಾರರಿಂದ ಅದನ್ನು ಬಹಳ ಗುಟ್ಟಾಗಿಯೇ ಮುಗಿಸಿ ಬಿಡಬೇಕಂತ, ಬಹಳ ಚೆನ್ನಾಗಿ. ಹೀಗೆ ಆದಿ ಮಧ್ಯಾವಸಾನಜ್ಞ ರಾಜ ಮೊದಲು ಕಡೆ ನಡುವೆ ಎಲ್ಲವನ್ನು ಚೆನ್ನಾಗಿ ಬಲ್ಲವನಾಗಬೇಕು, ಗಮನ ಇಡಬೇಕು. ಮೊದಲು ಶುರು ಮಾಡುವಾಗ ನಾನಿದ್ದೆ, ನನಗೆ ಗೊತ್ತಿತ್ತು ಮುಗಿಯುವುದಿಲ್ಲ, ಅದು ಕೊನೆ ಮುಟ್ಲಿಕ್ಕೆ ಸಾಧ್ಯ ಇಲ್ಲ.
ಅದು ಎಷ್ಟರ ಮಟ್ಟಿಗೆ ನಡುವೆ ಕೆಲಸ ಆಗ್ತಾ ಇದೆ ಎನ್ನುವುದನ್ನು ರಾಜ ಪರೀಕ್ಷಿಸಬೇಕಾಗ್ತದೆ. ಆದಿ ಮಧ್ಯಾವಸಾನಜ್ಞ, ಯಾವುದೇ ವಿಷಯದಲ್ಲಿಯೂ ರಾಜ ಮೊದಲು ಕಡೆಗೆ ನಡುವೆ ನೋಡ್ಲೇಬೇಕು. ಎಷ್ಟೋ ಕಡೆಯಲ್ಲಿ ಆದಿ ಮಾತ್ರ ನೋಡುವುದು, ಮುಂದೆ ಸಾಗ್ತದೆ ಅಂತ. ಇನ್ನು ಕೆಲವು ಕಡೆಯಲ್ಲಿ ಕಡೆಗೆ ಮಾತ್ರ ಬರ್ತಾರೆ. ಅದು ಯಾವಾಗ ಮೊದಲಿಂದ ಆಯ್ತು ಇಲ್ಲ, ಕಡೆ ಆಗುವುದೇ ಇಲ್ಲ. ಕೆಲವೊಮ್ಮೆ ಅಲ್ಲಿ ಒಂದಿಷ್ಟು ನುಂಗಿ ಹಾಕಿರ್ತಾರೆ. ಕೆಲವರು ನಡುವೆ ಒಮ್ಮೆ ಬಂದು ನೋಡಿ ಹೋಗುವುದುಂಟು. ಅದು ಕೊನೆ ಆಗುವ ಖಾತ್ರಿಯಲ್ಲಿ ಉಂಟು ಅದಕ್ಕೆ. ಹಾಗಾಗಿ ಎಲ್ಲಾ ಹೊತ್ತಿನಲ್ಲಿಯೂ ಬೆನ್ನ ಹಿಂದೆ ಇರು, ತಿಳಿದವನಾಗಿ. ಪ್ರಚ್ಛನ್ನಂಚ ವಿಚಾರಯೇ, ಗುಟ್ಟಾಗಿ ತಿಳ್ಕೋ. ಚಾರರನ್ನು ಬಿಟ್ಟಿದ್ದೇನೆ ಅಂತ ಹೇಳಿಕೊಳ್ಳಬೇಡ. ಯಾರು ಚಾರ ಅಂತ ಗೊತ್ತಾಗಬಾರದು. ತುಂಬಾ ಚಾರರಿಂದ ವಿಷಯವನ್ನು ಗುಟ್ಟಾಗಿ ತಿಳ್ಕೊಂಡು ಬಲಾನಿ ದುಷೇಧಸ್ಯ ಜನನ್ನೇವ ಪ್ರಮಾಣತಃ. ಶತ್ರುವಿನ ಹೇಗೆ ಇದೆ ಸರ್ಕಸ್ಸು, ಅವರ ಯುದ್ಧ ಸಂಪತ್ತು ಎನ್ನುವುದನ್ನು ಚೆನ್ನಾಗಿ ತಿಳುಕು, ವ್ಯವಸ್ಥಿತವಾಗಿ ತಿಳುಕು. ಒಂದಿಷ್ಟು ರಾಶಿ ಅಂತಲ್ಲ, ಪ್ರಮಾಣಬದ್ಧವಾಗಿ ಕರಾರುವಾಕ್ಕಾಗಿ ಗಮನ ಹರಿಸು. ಅಂತಹ ಬೇಕಾದವರನ್ನು ಭೇದೇನ ಉಪಪ್ರದಾನೇನ ಸಂಸೃಜೇತ್ ಔಷಧೈಸ್ತತ ಅಂತಾನೆ. ನತ್ವೇವ ಖಲು ಸಂಸರ್ಗಂ ರೋಚೇತ್ ಅರಿವಿಹಿ ಸಹ. ಯಾವ ಕಾಲದಲ್ಲಿ ಶತ್ರುಗಳ ಜೊತೆಯಲ್ಲಿ ಸೇರಬೇಡ, ಅವರ ಪ್ರಲೋಭನೆಗೆ ಸಿಕ್ಕ ಹಾಕಿಕೊಳ್ಳಬೇಡ. ಮತ್ತೆ ಅವರನ್ನು ಏನಾದ್ರೂ ಮಾಡಿ ಬುಟ್ಟಿಗೆ ಹಾಕು, ಅವರ ಬಲಗಳನ್ನು ತಗ್ಗಿಸು. ಬೇಕಾದ ಹಾಗೆ ಬೇಕಾದ ಜನರಿಂದ ಅದನ್ನು ಖಾಲಿಯಾಗುವ ಹಾಗೆ ನೋಡಿಕೋ. ಮತ್ತೆ ಅದರೊಟ್ಟಿಗೆ ವಿಶೇಷವಾಗಿ ಭೇದೇನ ಉಪಪ್ರದಾನೇನ ಸಂಪ್ರಸೇತ್, ಅವನನ್ನು ತಪ್ಪಿಸಲಿಕ್ಕೆ ನೋಡು. ಏನಾದ್ರೂ ಕೊಟ್ಟು ಬಾಯಿ ಬಿಸಿಲಿ ನೋಡು, ಇಲ್ಲಾದ್ರೆ ಔಷಧ ಪ್ರಯೋಗ ಮಾಡು ಅಂತ ಹೇಳ್ತಾನು ಇಲ್ಲಿ ಗುರು. ಆಗದು ಶತ್ರುವಿನ ಮೇಲೆ ಏನಾದ್ರೂ ಮಂತ್ರ ಪ್ರಯೋಗ, ಔಷಧಿ ಪ್ರಯೋಗ, ಅದರ ಮೂಲಕ ಆಗ್ತದೆ ಅಂತ. ನತ್ವೇವ ಕೆಲವು ಸಂಸರ್ಗ, ವೈರ್ಯ ಜೊತೆಯಲ್ಲಿ ಮಾತ್ರ ಯಾವತ್ತು ಸೇರಬೇಡ. ಪೂರ್ಣವಾಗಿ ಸೇರ್ಲಿಕ್ಕೆ ಹೋದ್ರೆ ಯಾವತ್ತು ಯಾವ ಕಾಲದಲ್ಲಿ ಉಪಾಯದಿಂದ ನಮ್ಮನ್ನು ಅವರು ಹಾಳು ಮಾಡ್ತಾರೆ ಗೊತ್ತಿಲ್ಲ. ಆಹಾರ ವಿಷಯದಲ್ಲಿಯೋ ವೈಚಾರಿಕವಾಗಿಯೋ. ಅದು ಇಂತಹ ಕಳ್ಳರಲ್ಲಿ, ಸುಳ್ಳರಲ್ಲಿ, ಮೋಸಗಾರರಲ್ಲಿ ಸೇರಬೇಡ. ವಿಶೇಷವಾಗಿ ದೇಶದ್ರೋಹಿಗಳ ಸಂಪರ್ಕವನ್ನು ಬಿಡಬೇಕು. ಅವರ ಕತೆ, ಅವರ ಅರಿಗಳ ಸಹವಾಸ, ಶತ್ರುಗಳ ಫ್ರೆಂಡ್ಶಿಪ್ ಅದು ಮಾಡ್ಲಿಕ್ಕಿಲ್ಲ ಅಂತ. ಮತ್ತೆ ಬಹಳ ಕಾಲ ಗಮನಿಸು, ದೀರ್ಘಕಾಲಂ ಅವೇಕ್ಷೇತ. ಯಾವತ್ತು ಬರ್ತದೆ ನೋಡು, ಒಮ್ಮೆಲೆ ತುಂಗುಮುಕ್ಕಿಬೇಡ. ಟೈಮ್ ಅನ್ನು ಕಾಯಿ 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 ಅಂತ. ಎಷ್ಟು ದೀರ್ಘಕಾಲ ಅಂತಾನೆ. ನಿಗ್ರಾಹ್ಯೇವ ಶತ್ರುವ, ಶತ್ರುಗಳನ್ನು ಮುಗಿಸುವುದು ಖಾತ್ರಿ. ಆದ್ರೆ ಯಾವಾಗ ಎನ್ನುವುದು ಇಲ್ಲ, ಅದು ಬರಬೇಕು ಟೈಮ್. ಬಂದಾಗ ಮಾತ್ರ ಬಿಡ್ಲಿಕ್ಕಿಲ್ಲ ಅಂತಾರೆ. ತಥಾ ಪ್ರಿಯಂಚ ವಕ್ತವ್ಯಂ ಯಥಾ ವಿಸ್ರಂಭಯಮಾಪ್ನುಯಾತ್. ಶತ್ರುವಿಗೆ ಯಾವ ರೀತಿಯಲ್ಲಿಯೂ ಸಹ ಬಹಳ ಕಾಲದವರೆಗೆ ಏನು ಹಾನಿ ಮಾಡದೆ ಕಾಯ್ಬೇಕು. ಒಳ್ಳೇದು ಮಾಡ್ತಾ ಇರಬೇಕು, ಅವನಿಗೆ ಒಳ್ಳೇದು ಹೇಳ್ತಾ ಇರಬೇಕು. ಅವನ ಮೇಲೆ ತುಂಬಾ ಗೌರವ ಇಟ್ಟಾಗೆ ಇದ್ರೆ ಅವನು ನಮ್ಮ ಮೇಲೆ ಒಳ್ಳೆ ವಿಶೇಷವಾದಂತಹ ಕಾಳಜಿಯನ್ನಿಟ್ಟಿರ್ತಾನೆ, ಪ್ರೀತಿಯನ್ನಿಡ್ತಾನೆ, ಕಣ್ಣುಮುಚ್ಚಿ ಒಪ್ಪಿರ್ತಾನೆ ಬ್ಲೈಂಡ್ಲಿ. ಹಾಗೆ ಅವನಿಂದ ನಮಗೆ ಬೇಕಾದಷ್ಟು ನಮ್ಮ ಮೇಲೆ ಅವನು ಇಷ್ಟ ಆಗುವಂತೆ ಮಾಡಿಸಿಕೊಂಡು ಮತ್ತವನಲ್ಲಿ ಒಮ್ಮೆಲೆ ಬಡಿಯುವುದಲ್ಲ, ಟೈಮ್ ತಪ್ಪಿಸಿ ಕಾಲ ನೋಡ್ಲಿಕ್ಕುಂಟು. ಎಲ್ಲಿಯಾದ್ರೂ ಕಾಲ ತಪ್ಪಿಸಿ ಯಾರಾದ್ರೂ ಮೇದಿನಿಂದ ಅವನ ಜೊತೆಯಲ್ಲಿ ಹೋರಾಟಕ್ಕೆ ಇಳಿದು ಗಾಯ ಮಾಡಿದ್ರೋ ಅವನದನ್ನು ಪರ್ಮನೆಂಟ್ ಗಾಯ ದೊಡ್ಡದು ಮಾಡಿಕೊಂಡು ಹೊಡಿಲಿಕ್ಕೆ ಬರ್ತಾನೆ. ಒಂದ್ಸರ್ತಿ ಶತ್ರುವಿನಲ್ಲಿ ನಿಮ್ಮದೇನಾದ್ರೂ ಕೈಕಾಲು ಅಲ್ಲಾಡಿಸ್ಕೊಂಡ್ರೆ ಅವರು ಅದನ್ನೇ ದೊಡ್ಡದು ಮಾಡ್ತಾರೆ, ಬಿಡುದಿಲ್ಲ, ಮುರಿಯದೆ ಬಿಡುದಿಲ್ಲ. ಅದು ಬಹಳ ಜಾಗ್ರತೆ ಅಂತಾನೆ. ನಯಶಲ್ಯಂ ಘಟಯತಿ ನವಂಚ ಕುರುತೆ ವ್ರಣ. ನಿಧಾನಕ್ಕೆ ಅವನಿಗೆ ಏನೋ ಆಗಿದೆ ಅಂತ ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಹೇಳಿ ಒಂದು 4 ಮದ್ದನ್ನು, ಆಸ್ಪತ್ರೆಗಳ ತೀರ್ಥವನ್ನು ಅವನಿಗೆ ಕೊಟ್ರೆ ಅದು ಮತ್ತೆ ನಾವು ಕೊಟ್ಟದ್ದು ಸರಿ ಇಲ್ಲದೆ ಅದು ವಿಷಮಕ್ಕೆ ಹೋಗಿ ಹೆಚ್ಚು ಕಡಿಮೆಯಾಗಿ ಇದ್ದದ್ದೇ ಗಾಯ 4 ಆಗಿಬಿಟ್ರೆ ಮತ್ತೆ. ಆದ್ರಿಂದ ಯಾವತ್ತೂ ಸಹ ಕಾಲವನ್ನು ಕಾಯಿ, ಒಮ್ಮೆಳೆ ಓಡಬೇಡ. ಕಾಲ ತಪ್ಪಿಸಿ ಹೋರಾಟ ನಡೆಸಲಿಕ್ಕೆ ಹೋದ್ರೆ ಇನ್ನೊಂದು ಗಾಯ ಆದ ಹಾಗೆ ಅವನು ಕೆರಳಿಸಿದಂತಾಗ್ತದೆ, ಗಾಯದ ಮೇಲೆ ಬರೆ ಬರೆದಂತೆ ಅವನಿಗೆ ಮತ್ತಷ್ಟು ಕುಟುಕಿದಂತಾಗ್ತದೆ.
ಹಾಗಾಗಿ ಟೈಮ್ ಬರೋದನ್ನು ನೋಡ್ತಾ ಇರು. ಪ್ರಾಪ್ತೇಚ ಪ್ರಹರೇತ್ ಕಾಲೇ ನಚ ಸಂವರ್ತತೆ ಪುನಃ. ಟೈಮ್ ಮತ್ತೆ ಬರುವುದಿಲ್ಲ, ಸಿಕ್ಕಿದಾಗ ಆಪರ್ಚುನಿಟಿ ಮುಗಿಸಿಬಿಡು ಅಂತಾನೆ ಬೃಹಸ್ಪತಿ. ಇನ್ನೊಮ್ಮೆ ಇಂಥದ್ದು ಇದಕ್ಕಿಂತ ಲಾಯ್ಕಿತ್ತು ಕೇಳಬೇಡ. ಮನಸ್ಸು ಟ್ಯೂನ್ ಆಗಿರ್ತದೆ, ವಸ್ತು ಗೊತ್ತಾಗಿರ್ತದೆ, ಕೆಲಸ ಮಾಡಿಬಿಡುದು. ಮತ್ತೆ ನೋಡು, ಅದನ್ನ ಪ್ರಾಪ್ತೇಚ ಪ್ರಹರೇತ್ ಕಾಲೇ ನಚ ಸಂವರ್ತತೆ ಪುನಃ ಅಂತುಗಾಮಸ್ಯ ದೇವೇಂದ್ರ. ಸಾಯಿಸಲೇ ಬೇಕಲ್ಲ ನಿನಗೆ? ಹೌದು, ಹಾಗಾದ್ರೆ ಇದು ಒಂದೇ ಗೋಣಿ ಬರುದು, ಅದನ್ನೇ ಮುಗಿಸಿ ನೋಡು ಅಂತ. ಹೀಗಾಗಿ ಬಹಳ ಚಂದವಾಗಿ ಸಮಯಕ್ಕೆ ಸರಿಯಾಗಿ ಪುರುಷಸ್ಯ ರಿಪುನ್ ಪ್ರತಿ, ಶತ್ರುಗಳ ವಿಷಯದಲ್ಲಿ ಬಹಳ ಚಂದವಾಗಿ ಕಾಲವನ್ನು ನೋಡಿ ಇವನ ಪ್ರತಾಪವನ್ನು ಮೇರಿಸಬೇಕು. ಔಸಜ್ಯಂ ಜನಯೇ ದೇವ. ಮುಖ್ಯವಾಗಿ ತನ್ನ ಪೌರುಷವನ್ನು ಆತ ಹೊರಗೆ ತರಬೇಕು. ಓಜಸ್ ಸಂಗ್ರಹಣನ್ ಸಾಧು ಸಮ್ಮತಂ. ಇದು ಸಜ್ಜನರಿಗೂ ಇಷ್ಟ, ಒಪ್ಪಿಗೆ ಇದು. ನೀನು ಗಟ್ಟಿಮುಟ್ಟಾಗಿರಬೇಕು, ನಿನ್ನ ತೇಜಸ್ಸು ಪ್ರತಾಪ ಅದನ್ನೆಲ್ಲ ತೋರಿಸಬೇಕು ಅಂತ. ಹಾಗೆ ಈ ಕಾಲದಲ್ಲಿ ಅದನ್ನು ಗಮನಿಸಿಕೊಂಡ್ರೆ ಕಾಲೇನ ಸಾಧಯೇತ್ ಕೃಷ್ಣಂ ಅಪ್ರಾಪ್ತೇ ನಹಿ ಪೀಡಂ. ಸಮಯ ಬಂದಾಗ ಹೇಗೆ ಬೇಕಾದ್ರಾಗೆ ದಂಡಿಸಲಿಕ್ಕೆ ಬಗ್ಗಿಸಲಿಕ್ಕೆ ಆಗ್ತದೆ ಅನ್ಯಾಯಗಾರರನ್ನು. ಅದೇ ಸಮಯ ತಪ್ಪಿದಾಗ ಆಗುವುದಿಲ್ಲ. ಹಾಗೆ ಅವರ ಜೊತೆಯಲ್ಲಿ ಸೇರಿಕೊಳ್ಳದೆ ಒಳ್ಳೆ ರೀತಿಯಿಂದ ಪ್ರತಾಪಶಾಲಿ ಆಗಿರಬೇಕು. ಒಳ್ಳೆ ರೀತಿಯಿಂದ ಎಲ್ಲ ಬಿಟ್ಟಿರಬೇಕು. ಮತ್ತೆ ಅವನು ವಿಹಾಯ ಕಾಮಂ ಕ್ರೋಧಂಚ ತಥ ಅಹಂಕಾರಮೇವಚ್ಚ ಯುಕ್ತ ವಿವರಂ ಅನ್ವಿಚ್ಛೇತ್ ಅಹಿತಾನಾಂ ಸದಾನ್. ಯಾವಾಗಲೂ ಕೆಟ್ಟವರ ಶತ್ರುಗಳ ಅವಕಾಶಗಳನ್ನು ಹುಡುಕ್ತಾ ಇರಬೇಕು. ಅವನ ತಪ್ಪುಗಳು ಎಲ್ಲಿವೆ ಅಂತ. ಕಳೆದ ಬಾರಿ ಭೀಷ್ಮರೊಂದು ಉದಾಹರಣೆ ಕೊಟ್ಟಿದ್ರು. ಬೆಂಕಿಯನ್ನು ಹೇಗೆ ಗಾಳಿ ದೊಡ್ಡದು ಮಾಡುತ್ತೆ ಅಂತ. ಹೇಗೆ ಮಾಡುತ್ತೆ? ಎಡೆ ಇದ್ದಲ್ಲಿ ಮಾತ್ರ, ಎಡೆಯಲ್ಲಿ ಗಾಳಿ ಹರಡಿ, ಗಾಳಿಗೆ ಅದೊಂದು ವಿಶೇಷ ಇದಿದೆ, ಸಾಮರ್ಥ್ಯ ಇದೆ, ಎಡೆಯಲ್ಲಿ ಹೋಗುವುದು. ಹಾಗಾಗಿ ಎಡೆಯಲ್ಲಿ ಅದನ್ನು ಹೊರಟು ಅಡಿಯಲ್ಲಿದ್ದ ಗಾಳಿಯನ್ನು ಬಹಳಷ್ಟು ಎತ್ತರದಲ್ಲಿ ಚಿಮ್ಮಿಸ್ತದೆ ಈ ಗಾಳಿ. ಆಕಾಶವನ್ನು ಸ್ವಲ್ಪ ಉಪಯೋಗಿಸಿಕೊಂಡು. ಆದ್ರಿಂದ ಇವನು ಸಹ ಸಮಯ ಬಂದಾಗ ಚೆನ್ನಾಗಿ ಉಪಯೋಗಿಸಿಕೊಳ್ಳಬೇಕು. ವಿಚಿತ್ರವಾದ ಆಸೆಗಳನ್ನು, ಬಹಳಷ್ಟು ದೊಡ್ಡ ಮಟ್ಟಿನ ಕೋಪವನ್ನು, ಅದು ಎರಡೂ ಅಲ್ಲ ಅಂತ ಆದ್ರೆ ಅದು ಎರಡನ್ನು ನುಂಗಿ ಕುಣಿಯುತ್ತಿರುವ ಅಹಂಕಾರವನ್ನು ನೋಡಿ. ಇದೆಲ್ಲವನ್ನು ಬೇಡದಿದ್ದ ಬಯಕೆಗಳು, ಆಗದಿದ್ದಾಗ ಕೋಪಾಟೋಪಗಳು, ಅದು ಅಷ್ಟೇ ಅಲ್ಲದೆ ಎಲ್ಲ ಆಗಿ ಹೋಗಿದೆ ಹೇಳಿಕೊಂಡು ಅದನ್ನು ಮೆರೆಯುವವನು ನಾನು ಅಂತ ಹೇಳಿಕೊಂಡಂತ ಈಗೋ, ಇದನ್ನೆಲ್ಲ ಬಿಟ್ಟು ಯೋಗ್ಯನಾಗಿ ಶತ್ರುಗಳ ಎಲ್ಲಿದೆ ಲೋಪದೋಷಗಳು ಅನ್ನುವುದನ್ನು ನೋಡ್ತಾ ಆ ಹೊತ್ತಿನಲ್ಲಿ ಆಗಲಾರದವರ ಮೇಲೆ ಹಾರಬೇಕು, ಅವರನ್ನು ಮುಗಿಸಿಕೊಡಬೇಕು, ಅದನ್ನು ಗಮನಿಸಬೇಕು. ಮತ್ತೆ ಯಾವಾಗ ಮಾರ್ದವಂ ದಂಡ ಆಲಸ್ಯಂ ಪ್ರಮಾದಷ್ಟ ಸುರೋತ್ತಮ. ಇದೊಂದು 4 ಐಟಮ್ಗಳು. ಇದೆಷ್ಟು 4ಗಳು? ಮಾಯಾ ಸುವೀತಾ ಶಕ್ರ ಶಾತಯಂತಿ ಅವಿಚಕ್ಷಣಂ. ಬುದ್ಧಿ ಸ್ವಲ್ಪ ಕೆಟ್ಟಿ ಬಿಟ್ರೆ, ಗಟ್ಟಿ ಬುದ್ಧಿ ತೋರಿಸದಿದ್ರೆ ಅಂತವನನ್ನು ಇದು 4 ಮುಗಿಸಿ ಹಾಕುತ್ತೆ ಅಂತಾರೆ. ಈ 4 ಉಪಯೋಗಿಸಿಕೊಳ್ಳುವ ಬಗೆಯಲ್ಲಿ, ಕಪಟದ ದಾರಿಯಲ್ಲಿ, ಮುಖ್ಯವಾಗಿ ಮಾರ್ದವ ತುಂಬಾ ಸಾಫ್ಟ್ನೆಸ್, ದಂಡ ಭಯಂಕರ ಕ್ರೂರತೆ, ಆಲಸ್ಯ ಯಾವತ್ತು ನೋಡಿದ್ರು ಸೋಮಾರಿತನ, ಪ್ರಮಾದ ಎಂತ ಮಾಡಿದ್ರು ಎಚ್ಚರಿಕೆ ಹಿಡಿತನ, ನೋ ಅಟೆನ್ಷನ್ ಲೆಸ್ ಆಗಿ, ಈ ಅಸಡ್ಡೆ, ಇವೆಲ್ಲ ಈ 4 ಬಗು ಬಹಳ ಚೆನ್ನಾಗಿ ಮುಗಿಸಿ ಆಗ್ತದೆ. ಇದೆಲ್ಲ ಒಂದು ರೀತಿಯಿಂದ ಮಾಯೆಗಳಿದ್ದಾಗೆ ಮನುಷ್ಯನನ್ನು ಕಣ್ಕಟ್ಟಿಸಿ ಬಿಡ್ತದೆ. ಅಯ್ಯೋ ಛೆ, ಆ ಮೊಮೆಂಟ್ ಅಲ್ಲಿ ತಪ್ಪಿ ಹೋಯ್ತಲ್ಲ ಅಂತ ಪ್ರಮಾದ, ತಪ್ಪಿ ಆಗಿ ಹೋಗುದು ಬೈ ಮಿಸ್ಟೇಕ್ ಇದ್ದಾಗೆ. ಇನ್ನು ಬೇಕೆಂದ್ರೆ ಆಲಸ್ಯ ದುಡ್ಲಿಕ್ಕೆ ಬರ್ತದೆ, ಆದ್ರೆ ಬಿಡ್ಲಿಕ್ಕೆ ಆಗುವುದಿಲ್ಲ. ಬಹಳ ದೊಡ್ಡ ಶತ್ರು ಅಂದ್ರೆ ಆಲಸ್ಯ ಅಂತ ಎಲ್ಲರೂ ಕೂಗಾಡ್ತಾರೆ. ಯಾಕೆ? ಮನುಷ್ಯನ ಒಳಗೆ ಉಂಟು ಅಂತ. ಆಲಸ್ಯಂ ಹಿ ಸದಾ ಶತ್ರು ಅಂತ. ಶರೀರಸ್ಥಃ ಮಹಾನ್, ಮನುಷ್ಯರ ದೇಹದೊಳಗೆ ಕೂತ ದೊಡ್ಡ ಶತ್ರು ಅದು ಆಲಸ್ಯ, ಸೋಮಾರಿತನ. ಹಾಗಾಗಿ ಇವು 4
ಇದು ಬಹಳ ಜೋರಾಗಿರುತ್ತದೆ. ಯಾರಿದರ ಇರ್ತಾರೆ ಒಟ್ಟಿಗೆ ಜೊತೆಯಲ್ಲಿ ಅವರು ಸೋಲುವುದುಂಟು, ಸಾಯುವುದುಂಟು ವಾಸ್ತವವಾಗಿ. ಆದ್ರಿಂದ ಒಳ್ಳೆ ರೀತಿಯಿಂದ ನಿಯತೈತಾನಿ ಚತ್ವಾರಿ ನಾಯಾಮ್ ಪ್ರತಿ ವಿಧಾಯ ಚ, ಇದನ್ನು ಒಳ್ಳೆ ರೀತಿಯಿಂದ ಇದನ್ನು ಉಪಯೋಗಿಸಿಕೊಳ್ಳಬೇಕು. ಬೇಕಾದಲ್ಲಿ ಬೇಕಾದ ಹಾಗೆ ಅದನ್ನು ನಡೆಸಿಕೊಟ್ಟಾಗ ಖಂಡಿತವಾಗಿ ಶಕ್ನೋತಿ ಶಕ್ನೋತಿ ಶತ್ರುಣಾಂ ಪ್ರಹರ್ತಂ ಅವಿಚಾರೇ. ಏನು ತಯಾರಿಲ್ಲದೇನೆ ಕೇಳಿಕೊಳ್ಳದೇನೆ ಶತ್ರುಗಳನ್ನು ಬಡಿಲಿಕ್ಕೆ ಆಗ್ತದೆ. ಇಲ್ಲಾದ್ರೆ ಅವರಲ್ಲಿ ಇವರೇ ಸೋಲ್ಬೇಕಾಗ್ತದೆ. ಹೀಗಾಗಿ ಒಳ್ಳೆ ರೀತಿಯ ಶತ್ರು ನಿಗ್ರಹಕ್ಕೆ ಈ 4 ಅಂಶಗಳನ್ನು ಆತ ಚೆನ್ನಾಗಿ ಉಪಯೋಗಿಸಿಕೊಳ್ಳಬೇಕು. ಒಂದೊಮ್ಮೆ ಒಬ್ಬನಿಂದಲೇ ಕೆಲಸ ಆಗುವುದಾದ್ರೆ ಅಥವಾ ಒಂದರಿಂದಲೇ ಕೆಲಸ ಆಗುವುದಾದ್ರೆ ಅದರಲ್ಲೇ ಮಾಡಿಬಿಡುದು. ಯದೇವೇಕೇನ ಶಕ್ಯೇತ ಆಗುವುದಾದರೆ ಗುಟ್ಟಲ್ಲಿ ಗುಖ್ಯಂ ಕರ್ತಂ ತದಾಚರ, ಯಾರಿಗೆ ಗೊತ್ತಾಗದಾಗೆ ಅಲ್ಲಿಂದ ಅಲ್ಲಿಗೆ ಅದನ್ನು ಮುಗಿಸಬೇಕು. ಅದಕ್ಕೆ ಬೇಕಾದಂತಹ ವಿಶೇಷವಾದಂತಹ ಮಾಹಿತಿಗಳನ್ನು ಮಂತ್ರಿಗಳು ಕೊಟ್ಟಿರ್ತಾರೆ. ಎಚ್ಚಂತಿ ಸಚಿವ ಗುಖ್ಯಂ ಮಿತಃ ವಿಶ್ರಾವಯಂತ್ಯತೆ, ಅವರವರು ಮಾತಾಡಿಕೊಂಡು ಬೇಕಾಗಿರತಕ್ಕ ಸಂಗತಿಗಳನ್ನು ರಾಜನಿಗೆ ಬೇಕಾದ ಗುಟ್ಟಾಗಿ ಕೊಡುತ್ತಾರೆ. ಆಗುವುದಿದ್ದರೆ ಯಾರಂದರೆ ಅದು ಒಬ್ಬರಿಂದಲೇ ಮುಗಿಸಿಬಿಡಿಯಲ್ಲ, ಸುಲಭ ಆಗುತ್ತೆ. ಆಗುವುದಿಲ್ಲ ಒಬ್ಬರಿಂದ ಮಾಡಲಿಕ್ಕೆ, ಕಷ್ಟ ಆಗ್ತದೆ. ಹಾಗಾದ್ರೆ ಜನರನ್ನು ಸೇರಿಸು, ನಮಗೆ ಅಶಕ್ಯ ಮಿತಿ ಕೃತ್ವ ತತ್ ಅನ್ಯೈ ಸಂವಿಧಾಂಚರ, ಉಳಿದವರಲ್ಲಿ ಸೇರಿಕೊಂಡು ಮಾಡಲಿಕ್ಕೆ ಉಂಟು. ಅದರಿಂದ ಎಲ್ಲವನ್ನೂ ಉಪಯೋಗಿಸಿಕೊಂಡು ಬದಲಿಸಿಕೊಂಡು ಬಹಳ ಚೆನ್ನಾಗಿ ಶತ್ರುಗಳ ನಿಗ್ರಹದಲ್ಲಿ ಆತ ಬಹಳ ಎಚ್ಚರಿಕೆಯಿಂದ ಅವನು ನಡೆದರೆ ಖಂಡಿತವಾಗಿ ಅವನಿಗೆ ಜಯ ಆಗ್ತದೆ ಎನ್ನುವ ನೆಲೆಯಲ್ಲಿ ಅನೇಕ ಅಂಶಗಳನ್ನು ಗುರುಗಳು ಇಂದ್ರನಿಗೆ, ಗುರುಗಳು ಅಂದ್ರೆ ಬೃಹಸ್ಪತ್ಯಾಚಾರ ಗುರುವಾರದ ದೇವತೆ, ಅವರು ಹೇಳಿಕೊಡ್ತಾರೆ. ಈ ಅಂಶಗಳನ್ನು ಇವತ್ತು ನೋಡಿಕೊಂಡಾಗ ಶತ್ರುಗಳಂದ್ರೆ ಇಲ್ಲಿ ಬಂತಾಯ್ತಲ್ಲ ಕೊನೆಯ ಲೆಕ್ಕಾಚಾರದಲ್ಲಿ, ಏಕ್ದಮ್ ದಾಕ್ಷಿಣ್ಯ, ಮೃದುತನ, ಸಾಫ್ಟ್ನೆಸ್, ಎಲ್ಲವನ್ನು ಕ್ಷಮಿಸುವ ಒಂದು ಬಗೆ, ಅದರಿಂದಲೂ ಸೋಲ್ತಾರೆ ಶತ್ರುಗಳು, ಮೇಲೆ ಹಾರ್ತಾರೆ. ಮತ್ತೆ ಕೆಲವುದರಲ್ಲಿ ಕಂಡಾಪಟ್ಟೆ ತೀಕ್ಷ್ಣತೆ, ಉಗ್ರತೆ, ಕರಾಳತೆ, ವಿಕರಾಳ ವ್ಯವಸ್ಥೆ, ವ್ಯಕ್ತಿತ್ವ, ಪ್ರತಿಯೊಂದಕ್ಕೂ ದಂಡನೆ, ಹೊಡೆಯುವುದು, ಬಡಿಯುವುದು ಆಗಲಿಲ್ಲ. ಮತ್ತೊಂದು ತಡ ಮಾಡುವುದು. ಇವತ್ತಿನ ಇಡೀ ದೇಶದ ಈ ಚಿಂತನೆಯಲ್ಲಿ ದೇಶದ್ರೋಹಿಗಳ, ಅಪರಾಧಿಗಳ ಅಥವಾ ಅನ್ಯಾಯಗಾರರ ವ್ಯವಸ್ಥೆಯಲ್ಲಿ ದೇಶ ಬಡ ಆಗ್ತಾ ಇದೆ, ಬರಡಾಗ್ತಾ ಇದೆ. ಯಾಕೆಂದ್ರೆ ಹೆಚ್ಚು ಜನ ಅಲ್ಲಿ ಸೇರಿಕೊಂಡು ದೇಶದ ಸೊತ್ತನ್ನು ಕಬಳಿಸ್ತಾ ಇದ್ದಾರೆ. ಸತ್ಯ ಹೇಳುವುದಾದ್ರೂ ಒಂದು ದೃಷ್ಟಿಯಿಂದ ಕೆಲವು ಸಿನಿಮಾಗಳಲ್ಲಿ ಅದನ್ನು ತೋರಿಸಿದ್ದಾರೆ ಬಿಡಿ. ಹೊರಗಡೆ ಬಡವ ಬದುಕಬೇಕಾದ್ರೆ ಕಷ್ಟಪಡಬೇಕು. ದುಡಿಲಿಕ್ಕೂ ಅವನಿಗೆ ಸೇರದಿದ್ದಾಗ, ಆಗದಿದ್ದಾಗ, ಅದಕ್ಕೆ ಬೇಕಾದ ಇನ್ಸ್ಟ್ರೂಮೆಂಟ್ಸ್ಗಳು ಅವನ ಕೈಯಲ್ಲಿಲ್ಲದಾಗ ಅವನು ಕಂಡಾಬಟ್ಟೆ ಹೊತ್ತಿನ ಊಟಕ್ಕೆ ಒದ್ದಾಡಬೇಕು. ಅವನು ಅರ್ಧವಾಸಿ ಜರ್ಜರಿತನಾಗಿರ್ತಾನೆ. ಎಷ್ಟೋ ಜನ ಹೊರಗಿರತಕ್ಕವರು, ಅಂದ್ರೆ ಭಾರತದಲ್ಲಿ ಓಡಾಡುವವರು ಎಷ್ಟೋ ಜನ ಒಂದು ಹೊತ್ತು ಊಟ ಮಾಡುವವರಿದ್ದಾರೆ. ಇಲ್ಲದೆ ಇವನಿಗಿಂತ ಅತ್ಯಂತ ಕ್ರೂರರಾದ ಎಷ್ಟೋ ಪಾಪಿಗಳು ಇಡೀ ದೇಶದಾದ್ಯಂತ ಕಾರಾಗೃಹದಲ್ಲಿ ಕೂತು 3 ಹೊತ್ತು ಗೌಜಲಿ ತಿಂತಾ ಇದ್ದಾರೆ. ಹೊರಗಿದ್ದ ಬಡವ ಎಷ್ಟು ಒದ್ದಾಟಪಟ್ಟು ಒಂದನ್ನು ತಿಂತಾನೆ, ಮೈ ಬೆವರಿಳಿಸಿ ಕೈಲಾಗದ ಕೆಲಸ ಮಾಡ್ತಾ, ಇವ ಏನೂ ಅಲ್ಲದೆ ಇನ್ನೇನೋ ಕೆಲವೊಮ್ಮೆ ಗಟ್ಟಿತನವಾದದ್ದ ಇದ್ರೆ ಸ್ವಲ್ಪ ಮಾಡ್ತಾನೆ. ಆದರೆ ಇವತ್ತು ಶಿಕ್ಷೆಗೆ ಒಳಪಡಿಸದೆ, ನ್ಯಾಯ ಹೊರಗೆ ಬಾರದೆ ಇರತಕ್ಕಂತಹ ಕೇಸುಗಳು 80% ಮೇಲೆ ಇವೆ. 20% ಮಾತ್ರ ಒಳಗಿರುತ್ತೆ. ಈಗಾಗಲೇ ಜೈಲು ಭರ್ತಿಯಾಗಿದೆ ನೀವು ಹೇಳಬಹುದು ಇವರನ್ನು ಕೇಳಿದ್ರೆ. ಇವರೆಲ್ಲ ಹೊರಗಿದೆ. ಇದು ಆಲಸ್ಯ. ನ್ಯಾಯದ ತನಿಖೆಯಲ್ಲಿ, ನ್ಯಾಯದ ತೀರ್ಪಿನಲ್ಲಿ ನೀಡುವಲ್ಲಿ ಆಲಸ್ಯ ಎನ್ನುವುದು ದೊಡ್ಡ ಪೆಟ್ಟು. ಅದರ ಒಟ್ಟಿಗೆ ಪ್ರಮಾದ, ಎಚ್ಚರಿಕೆಡಿತನ, ಫುಲ್ ಆಫ್ ಅಟೆನ್ಷನ್ ಇಲ್ಲ. ಆದಷ್ಟು ಆಗ್ತದೆ ಅಸಡ್ಡೆಯಿಂದ ಮಾಡೋದು ಹೇಳಿದ ಅದಕ್ಕೆ ಪ್ರಮಾದ ಆಯಿತು. ಆದ್ರೆ ಇದರಿಂದ ಪಾರ್ಟಿಗೆ ಏನಾಗ್ತದೆ? ನೀವು ಮಾಡುವ ಒಂದು ಪ್ರಮಾದದಿಂದ, ನೀವು ಎಳೆದ ಒಂದು ಆಲಸ್ಯದಿಂದ, ನಿಮ್ಮ ಒಂದು ಕ್ರೂರವಾದ ದಂಡದಿಂದ, ನಿಮ್ಮ ಒಂದು ಮೃದುತನದಿಂದ ಶತ್ರುಗಳಿಗೆ ಎಷ್ಟು ಲಾಭ ಆಗ್ತಾ ಉಂಟು ಓಡ್ಲಿಕ್ಕೆ, ಬಿಡ್ಲಿಕ್ಕೆ.
ಆದರೆ ಈ ನಾಲ್ಕನ್ನು ಬಹಳ ಚಂದವಾಗಿ ಅಳವಡಿಸಬೇಕನ್ನುವಾಗ ಮನುಷ್ಯ ತನ್ನಲ್ಲಿಯೇ ಆದಷ್ಟು ಬಹಳ ಒಳ್ಳೆಯ ರೀತಿಯಿಂದ ಇವೆಲ್ಲ ಮಾಯೆಗಳು, ಕಪಟಗಳು, ಮೋಸಗಳು ನಮ್ಮನ್ನು ಕುಣಿಸುವ ಅತೀಂದ್ರಿಯವಾದಂತಹ ಶಕ್ತಿಗಳು. ಅದರಿಂದ ಪ್ರಮಾದ ಆಗದಂತೆ, ಎಚ್ಚರ ತಪ್ಪದಂತೆ, ಎಲ್ಲಿಯೋ ಸ್ಲಿಪ್ ಆಗದಂತೆ ಭಾರೀ ಜಾಗ್ರತೆ ವಹಿಸಬೇಕು. ಇದು ಮುಖ್ಯ ವಿಷಯ. ಅದರೊಟ್ಟಿಗೆ ದೈಹಿಕವಾಗಿ, ಮಾನಸಿಕವಾಗಿ ಪರಿಪೂರ್ಣವಾದಂತಹ ಆಲಸ್ಯವನ್ನು, ಸೋಮಾರಿತನವನ್ನು ಮತ್ತೆ ಮಾಡುವ ಎನ್ನತಕ್ಕಂಥ ಇನ್ಸ್ಟ್ರಕ್ಷನ್ಸ್ಗಳೇ ದೇಹದಲ್ಲಿ, ಮನಸ್ಸಿನಲ್ಲಿ ಬಾರದಂತಿರಬೇಕು. ಅದು ಪ್ರಧಾನ ಅಂದಾನೆ. ಈಗ ನಾಲ್ಕನ್ನಿಟ್ಟುಕೊಂಡು ರಾಜ ಹೇಗೆ ಶತ್ರುಗಳನ್ನು ಚತ್ವಾರಿ ವಾಯಾಮ್ ನಿಹತ್ಯೈತಾನಿ ಚತ್ವಾರಿ ವಾಯಾಮ್ ಇವನ್ನೆಲ್ಲ ದೂರ ಮಾಡಿಕೊಂಡು ಒಳ್ಳೆ ರೀತಿಯಿಂದ ಯಾರು ರಾಜ್ಯಭಾರ ಮಾಡುತ್ತಾನೆ ಅವನು ನಿಜವಾಗಿ ಶತ್ರುಗಳಿಂದ ದೂರ ಇರ್ತಾನೆ ಎನ್ನುವ ಅನೇಕ ಅಂಶಗಳನ್ನು, ಶತ್ರುಗಳ ನಿಗ್ರಹದ ಬಗ್ಗೆ ಇನ್ನಷ್ಟು ಗುರುಗಳ ಮಾಹಿತಿಗಳನ್ನು ಬೇರೆ ಬೇರೆ ರೀತಿಯಿಂದ ಇನ್ನೂ ಒಂದು ಮುಖದ ಚಿಂತನೆಯಲ್ಲಿ ಅದನ್ನು, ಯಾಕೆಂದ್ರೆ ಹೇಗೆ ಶತ್ರುಗಳನ್ನು ನಿಗ್ರಹಿಸಬಹುದು ಅಂದಾಗ ಹೊರಗೆ ಬರ್ತಾರೆ. ಯಾಕೆ ಧರ್ಮ ರಾಜ್ಯದಲ್ಲಿ ಇದೆ. ಆದ್ರಿಂದ ಧರ್ಮ ಕ್ಷೇತ್ರಗಳಲ್ಲಿ ನೆಲೆಗೊಂಡು ಅದನ್ನು ಬಗ್ಗು ಬಡಿಯುವ ವಿಧಾನ ಹೇಗಿರುತ್ತದೆ ಅನ್ನೋದು ಇದು ಇನ್ನೊಂದು ಸೈಲೆಂಟ್. ಇದು ಇಷ್ಟರವರೆಗೆ ಶತ್ರುಗಳನ್ನು ಗುಟ್ಟಾಗಿ ಮರ್ದಿಸಬೇಕು ಎನ್ನತಕ್ಕ ಅನೇಕ ತಂತ್ರಗಳನ್ನು ಹೇಳಿಕೊಟ್ಟು ಬಂದ್ರೆ, ಇದು ಬೇರೆ ಕಡೆ ನಾವು ನೋಡಿದ್ದೇವೆ, ಬೇರೆ ಮುಖಗಳಿಂದ, ಬೇರೆ ವಿಷಯಗಳಲ್ಲಿ, ಹೊರಗಿನಿಂದ. ಹಾಗೆ ಈಚೆಯೂ ಸಹ ಅದೇ ರೀತಿಯಾದ ನಿಗ್ರಹದ ವ್ಯವಸ್ಥೆಯಲ್ಲಿ ರಾಜ ಹೇಗೆ ಬರಬೇಕು ಅನ್ನುವುದನ್ನು ಮತ್ತೆ ಉಳಿದ ಮಾತುಗಳಲ್ಲಿ, ಅಂದರೆ ಈಚೆ ಕಡೆಯಿಂದ ಧರ್ಮ ಕ್ಷೇತ್ರದಲ್ಲಿ ನೆಲೆಗೊಂಡು ಒಳಗಿನ ಧಾರ್ಮಿಕವಾದಂತಹ ಪ್ರಾಯಶ್ಚಿತ್ತ ವಿಧಿಗಳ ಜೊತೆಯಲ್ಲಿ ಇತ್ತ ಚತುರಂಗದ ವಿಧಿಯಲ್ಲಿ ಹೇಗೆ ಅಂತ ಅನ್ನುವ ನಿಗ್ರಹದ ಅಂಶಗಳಲ್ಲಿ ಮಾಂತ್ರಿಕವಾದ ಸ್ಪರ್ಶದ ಬಗ್ಗೆ ಒಂದು ಸ್ವಲ್ಪ ಮಾತನ್ನು ಗುರುಗಳು ಬೃಹಸ್ಪತಿ ಆಚಾರ್ಯರು ಇಂದ್ರನಿಗೆ ಹೇಳತ್ತಾರೆ. ಮತ್ತೆ ಆ ವಿಧಾನಗಳ ಬಗ್ಗೆ, ಮಂತ್ರಶಾಸ್ತ್ರದ ವಿಧಾನಗಳ ಬಗ್ಗೆ ಮತ್ತೆ ಅದರ ಚಿಂತನೆ ನಡೆಸುವ ವಂದನೆಗಳು. ಶ್ರೀಕೃಷ್ಣಾರ್ಪಣ. ನಾರಾಯಣ ನಾರಾಯಣ ನಾರಾಯಣ.